ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದರೆ ಟೋನರನ್ನು ನಾನು ತಿಳಿಸ್ತೀನಿ ಯಾವ ಥರ ಮಾಡೋದು ಅಂತ. ಇದು ಆಲ್ರೆಡಿ ಒಂದು 2 ಟೋನರ್ನ ನಾನು ತಿಳಿಸಿದ್ದೀನಿ. ಇನ್ನೊಂದು ನಾನು ಇವಾಗ ಮತ್ತೆ ಮನೆಯಲ್ಲೇ ಮಾಡೋದು. ಅದೂ ಅಷ್ಟೇ, ಒಂದು 5 ರೂಪಾಯಿದಲ್ಲೇ ನೀವು ಮಾಡಿಟ್ಕೊಂಡ್ಬಿಟ್ರೆ ಸಾಕು. ಒಂದು 100 ml ಅಷ್ಟು ಮಾಡಿಟ್ಕೊಂಡ್ಬಿಟ್ರೆ ಸಾಕು. ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ನೀವು ಯೂಸ್ ಮಾಡ್ಕೋಬೋದು. ಇದು ಹೇಗೆ ಮಾಡೋದು ಹೇಗೆ ಅಂತ ಇವಾಗ ತಿಳಿಸ್ಕೊಡ್ತೀನಿ. ಇದನ್ನು ಈ ಟೋನರ್ ಯೂಸ್ ಮಾಡೋದ್ರಿಂದ ಮುಖ ಕಪ್ಪಾಗಿದ್ದವರು ಸಹ ಬೆಳಗಾಗ್ತಾರೆ. ಅಷ್ಟು ಅಫೆಕ್ಟಿವ್ ಟೋನರ್ ಇದು. ಇದನ್ನು ಹೇಗೆ ಮಾಡೋದು ತಿಳಿಸ್ತೀನಿ. ಆಮೇಲೆ ಇದಕ್ಕಿಂತ ಮುಂಚೆ ನಿಮ್ಗೆ ದಯವಿಟ್ಟು ಹೇಳ್ತೀನಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಆಮೇಲೆ ನಿಮಗೆ ಮುಂದಿನ ವಿಡಿಯೋಗಳು ನಿಮಗೆ ಬೇಗನೆ ತಲುಪ್ತದೆ. ಇಷ್ಟವಾದ್ರೆ ಮರೆಯದೆ ಲೈಕ್ ಅಂತೂ ಮಾಡಿ. ಆಮೇಲೆ ಬೇರೆ ವಿಡಿಯೋಗಳು ಬೇಕಾದ್ರೆ ಕಮೆಂಟ್ಸ್ ಮಾಡಿ ತಿಳಿಸಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸೋ ಪ್ರಯತ್ನ ಮಾಡ್ತೀನಿ. ಆಮೇಲೆ ಈಗ ವಿಷಯಕ್ಕೆ ಬರೋಣ. ಏನಂದರೆ ಟೋನರನ್ನು ಹೇಗೆ ಮಾಡೋದಂದರೆ, ಒಂದು 10ರಿಂದ 15 ಲವಂಗ ತೆಗೆದುಕೊಂಡು ಒಂದು ಕಪ್ಪಲ್ಲಿ, ಸ್ವಲ್ಪ ದೊಡ್ಡ ಕಪ್ಪಲ್ಲಿ ಹಾಕ್ಕೊಂಬಿಟ್ಟು ಆದಮೇಲೆ ಇನ್ನು ಒಂದು ಅರ್ಧ ಚಮಚದಷ್ಟು ಅರಿಶಿನ, ಅಂದರೆ ವೈಲ್ಡ್ ಅರಿಶಿನ ಹಾಕ್ಕೊಳ್ಳಿ. ಮನೆಯಲ್ಲಿ ನೀವು ಅಡುಗೆ ಬಳಸ್ತಿರಲ್ಲ ಆ ಅರಿಶಿನ ಬೇಡ, ಪ್ಯೂರ್ ಇರಬೇಕು. ಇಲ್ಲ ಅಂದರೆ ನೀವು ಮನೆಯಲ್ಲೇ ತಯಾರು ಮಾಡ್ತಾ ಇದ್ದರೆ ಬೆಟ್ರು. ಅರಿಶಿನ ಬೇರಿಂದ ನೀವು ಮಿಷಿನ್ಗೆ ಹಾಕಿಸ್ಕೊಂಬಂದಿದ್ರೆ, ಗಿರ್ನಿಗೆ ಹಾಕಿಸ್ಕೊಂಬಂದಿದ್ರೆ ಅದನ್ನು ಯೂಸ್ ಮಾಡ್ಬೋದು. ಈಗ ನಾವು ಅಂಗಡಿಯಲ್ಲೇ ನಾವು ತೊಗೊತೀವಲ್ಲ, ಕೆಮಿಕಲ್ ಇರ್ತದೆ, ಬಣ್ಣ ಇರ್ತದೆ, ಅದರಿಂದ ನಮ್ಗೆ ಸ್ವಲ್ಪ ಸ್ಕಿನ್ನಿಗೆ ಅಲರ್ಜಿ ಆಗೋ ಚಾನ್ಸಸ್ ಇರ್ತದೆ. ಹಾಗಾಗಿ ನಾನು ಪ್ಯೂರ್ ವೈಲ್ಡ್ ಟರ್ಮರಿಕ್ ಅಂತ ಸಿಗ್ತದೆ, ಅದನ್ನು ನೀವು ತೆಗೆದುಕೊಳ್ಳಿ. ಒಂದು ಅರ್ಧ ಚಮಚದಷ್ಟು ಅದು ಹಾಕ್ಕೊಂಡು ಆದಮೇಲೆ ಒಂದು ಗ್ಲಾಸ್ನಷ್ಟು ನೀರನ್ನು ಬಿಸಿ ಮಾಡ್ಕೊಳ್ಳಿ, ಮಿನರಲ್ ವಾಟರ್ನ ಬಿಸಿ ಮಾಡಿದ್ದಾದಮೇಲೆ ಹಾಟ್ ಆಗಬೇಕು. ಅದು ಒಂಥರ ಬಿಸಿ ಜಾಸ್ತಿ ಇರಬೇಕು. ಬಿಸಿ ಆದಮೇಲೆ ಈ ನೀವು ಅರಿಶಿನ ಆಮೇಲೆ ಲವಂಗ ಹಾಕಿರ್ತಿರಲ್ಲ, ಒಂದು 15 ಲವಂಗ, ಒಂದು ಅರ್ಧ ಚಮಚ ಅರಿಶಿನ ಹಾಕಿರ್ತಿರಲ್ಲ, ಅದಕ್ಕೆ ನೀವು ಹಾಕ್ಕೊಂಬಿಡಿ. ನೀರನ್ನು ಹಾಕ್ಕೊಂಡು ತಣ್ಣಗಾಗೋವರೆಗೂ ಬಿಟ್ಬಿಡಿ. ತಣ್ಣಗಾದಮೇಲೆ ನೀವೊಂದು ಅದೇ ಸ್ಪ್ರೇ ಬಾಟ್ಲ್ ಇರ್ತದಲ್ಲ, ಸ್ಪ್ರೇ ಬಾಟ್ಲಲ್ಲಿ ಸೋಸ್ಕೊಂಡ್ಬಿಟ್ಟು ಅದರಲ್ಲಿ ಇಟ್ಕೊಂಬಿಡಿ. ನಿಮ್ಗೆ ಯಾವಾಗ ನಿಮ್ಗೆ ಸ್ಪ್ರೇ ಮಾಡ್ಕೋಬೇಕು ಅನಿಸ್ತದೆ ಅವಾಗೆಲ್ಲ ಮಾಡ್ಕೋಬೋದು. ಅದಕ್ಕೇನು ಟೈಮಿಂಗ್ ಏನಿಲ್ಲ. ನೀವು ಒಂದು ದಿನಕ್ಕೊಂದು 3 ಸಲ 4 ಸಲ ಮಾಡ್ಕೋದ್ರಿಂದ ಅದೇನು ನಿಮ್ಮ ಸ್ಕಿನ್ ಏನು ಅಲರ್ಜಿ ಏನು ಆಗಂಗಿಲ್ಲ. ಆಮೇಲೆ ಇದನ್ನು ಮಾಡ್ಕೊಂಡಾದ ತಕ್ಷಣ ನೀವು ಸಾರಿ ನೀವು ಟೋನರ್ನ ಸ್ಪ್ರೇ ಮಾಡ್ಕೊತಿಲ್ಲ, ಮಾಡ್ಕೊಂಡ ತಕ್ಷಣ ಸ್ವಲ್ಪ ಹೊತ್ತಿಗೆ ಮುಖ ತೊಳ್ಕೊಬೇಕಂತ ಏನಿಲ್ಲ, ಹಾಗೆ ಬಿಡ್ಬೋದು. ನೀವು ನೈಟು ಮುಖ ತೊಳ್ಕೊಂಡು ಆದಮೇಲೆ ನೀವು ಸ್ಪ್ರೇ ಮಾಡ್ಕೊಂಡು ಹಾಗೆ ಮಲ್ಕೋಬೋದು. ಈ ಥರ ನೀವು ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಬ್ರೈಟ್ ಆಗ್ತದೆ, ಆಮೇಲೆ ಗ್ಲೋ ಆಗ್ತದೆ. ಇದನ್ನು ಮಾಡಿ ನೋಡಿ. ಆಮೇಲೆ ಇದೇ ಥರ ಉಪಯುಕ್ತ ಮಾಹಿತಿಯನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಆಮೇಲೆ ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.